ಓಂ ಶಾಂತಿ ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಶಿವರಾತ್ರಿ ಪ್ರಯುಕ್ತ ಮಹಾಶಿವರಾತ್ರಿ ಪ್ರಯುಕ್ತ ಪ್ರತಿ ವರ್ಷ ಮಹಾಶಿವರಾತ್ರಿ ಬರುತ್ತೆ. ಶಿವನ ಆರಾಧನೆ ಅಥವಾ ಶಿವನ ಪೂಜೆ ಅಥವಾ ಶಿವಭಕ್ತರು ಭಕ್ತಿಯಿಂದ ಶಿವನೆಲ್ಲ ಆರಾಧಿಸಿದ್ರೆ ಮರಣ ಎಂಬುದೇ ಇಲ್ಲ, ಕಷ್ಟಗಳೆಂಬುದೇ ಇಲ್ಲ. ಸಕಲ ಸಮಸ್ಯೆಗಳು ಶಿವನ ಪೂಜೆಯಿಂದ ನಿವಾರಣೆ ಆಗುತ್ತೆ. ನಿಮಗೆ ಗೊತ್ತಿರೋ ವಿಚಾರ. ಮಾರ್ಕಂಡೇಯ ಪ್ರಭು, ಕಣ್ಣಪ್ಪ ಇತ್ಯಾದಿ ದೈವ ಭಕ್ತರು, ಶಿವನ ಭಕ್ತರು ಅದೆಲ್ಲ ನಿಮಗೆ ಗೊತ್ತಿದೆ. ಮಹಾಶಿವರಾತ್ರಿ ಬಗ್ಗೆ ನೀವು ತಿಳ್ಕೊಂಡಿರ್ತೀರ. ಶಿವನ ಭಕ್ತರು ಯಾರಿದ್ದಾರೋ ಅವ್ರ ತಂಟೆಗೆ ಯಮಧರ್ಮ ಕೂಡ ಹೋಗೋದಿಲ್ಲ, ಆ ಶನೇಶ್ವರ ಕೂಡ ಹೋಗೋದಿಲ್ಲ. ಈ ವಿಚಾರ ನಿಮಗೆ ಗೊತ್ತಿದೆ. ಈಗ ನಾನು ಗ್ರಂಥಿಗೆ ಅಂಗಡಿಯಲ್ಲಿ ಇದ್ದೀನಿ. ಕೋಲಾರ ಟು ಚಿಕ್ಕಬಳ್ಳಾಪುರ ರೋಡು ಮಧ್ಯದಲ್ಲಿ ಹೇಮಗಲ್ ಅಂತ ಬರುತ್ತೆ. ಹೇಮಗಲ್ ಪೊಲೀಸ್ ಸ್ಟೇಷನ್ ಬದುಗಡೆ ಇರ್ತಕ್ಕಂಥ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಗ್ರಂಥಿಗೆ ಅಂಗಡಿ ಎಲ್ಲಿದ್ದೀನಿ. ನಾನು ನಿಮಗೆ ಶಿವನ ಪೂಜೆಗೆ ಮಹಾಶಿವರಾತ್ರಿಗೆ ಬೇಕಾದಂಥ ಜಪಮಾಲೆಗಳು, ಶಿವನ ಮೂರನೇ ಕಣ್ಣು ರುದ್ರನೇತ್ರ ಅಂತೀವಿ, ದಿವ್ಯದೃಷ್ಟಿ ರುದ್ರನೇತ್ರ ಅಂತೀವಿ. ಆ ರುದ್ರನೇತ್ರದಿಂದ ಬಂದಂತಹ ಒಂದು ರಕ್ತದ ಏನು ತೊಟ್ಟು ಇರುತ್ತೆ, ರಕ್ತದ ತೊಟ್ಟು ಕಣ, ಅದರಿಂದ ಭೂಮಿ ಮೇಲೆ ಬಿದ್ದು ಅದು ಮರ ಆಗಿ ಈ ಕಾಯಿಗಳು ಬಿಡುತ್ತೆ. ಬಿಲ್ವ ಮರ ಇದು ರುದ್ರಾಕ್ಷಿ ಮರ. ಶಿವನ ಒಂದು ರುದ್ರನೇತ್ರ, ಅದರಿಂದ ಬಂದಂಥ ರುದ್ರಾಕ್ಷಿ ಮರ, ಅದರಿಂದ ಬಂದಂಥ ಕಾಯಿಗಳು. ಈಗ ನೋಡಿ, ಇದು ಬಂದು ಮೂಳೆ ಥರ ಇದೆ, ತಲೆ ಬುರುಡೆ ಥರ ಇದೆ. ಇದೆಲ್ಲ ಗೊತ್ತಾ? ಒಂಟೆಯ ಸತ್ತ ಒಂಟೆಯ ಮೂಳೆಗಳು, ಅದರ ಕಾಲು ಬುರುಡೆ, ಅದರಿಂದ ಮಾಡಿರ್ತಕ್ಕಂಥ ತಲೆ ಬುರುಡೆಗಳಿವು. ತಲೆ ಬುರುಡೆಗಳ ಹಾರ. ಮಹಾಕಾಳಿ ಕುತಿಯಲ್ಲಿ ಮಹಾಕಾಲೇಶ್ವರ, ಈಶ್ವರ, ಅಘೋರಿಗಳು ಇವರ ಕುತ್ತಿಗೆಗಳಲ್ಲಿ ಈ ಒಂದು ತಲೆ ಬುರುಡೆಗಳ ಮಾಲೆ ಇರುತ್ತೆ. ಮಂತ್ರವಾದಿಗಳು ಅವರ ಕುತ್ತಿಗೆಯಲ್ಲಿ ಈ ಜಪಮಾಲೆಗಳು, ರುದ್ರಾಕ್ಷಿ ಮಾಲೆಗಳು ಇವೆಲ್ಲ ಇರುತ್ತೆ. ರುದ್ರಾಕ್ಷಿ ಮರದಲ್ಲಿ ಅದ್ಭುತವಾದ ಒಂದು ಶಕ್ತಿ ಇರುತ್ತೆ. ಆ ಮಾಲೆ ಹಾಕೋಬಿಟ್ರೆ, ಯಾರು ಹಾಕೋತಾರ ಕುತ್ತಿಗೆಯಲ್ಲಿ, ಯಾರು ಕೈಯಲ್ಲಿ ಕಟ್ಕೋತಾರ ಅವ್ರಿಗೆ ಒಂದು ಅದ್ಭುತವಾದ ಶಕ್ತಿ ಬರುತ್ತೆ. ಹಾಗೆ ನೋಡಿ, ತಲೆ ಬುರುಡೆಗಳ ಮಾಲೆ ಇದು ಒಂಟೆಯಿಂದಲೇ ಯಾಕೆ ಮಾಡ್ತಾರಂದರೆ, ಒಂಟೆ ಮರಳುಗಾಡಲ್ಲಿ ಯಥೇಚ್ಛವಾಗಿ ದೂರ ನಡೆಯುತ್ತೆ, ಅದಕ್ಕೆ ಶಕ್ತಿ ಇರುತ್ತೆ, ಅದಕ್ಕೆ ಅದರ ಮಾಲೆಗಳು ಮಾಡ್ತಾರೆ. ಇಲ್ಲ ಇದು ಸ್ಫಟಿಕ ಮಾಲೆ. ಇದು ಸ್ಫಟಿಕ ಮಾಲೆಯಲ್ಲಿ ಯಾಕೆ ಮಾಡ್ತಾರೆ ಅಂದರೆ, ಇದು ಕಲ್ಲುಗಳು ಭಾಳ ಕೋಲ್ಡ್ ಆಗಿರುತ್ತೆ, ತಂಪಾಗಿರುತ್ತೆ. ಸದಾಶಿವ ಸಚ್ಚಿದಾನಂದ ಸ್ವರೂಪ, ಪರಬ್ರಹ್ಮ ಸಚ್ಚಿದಾನಂದ ಸ್ವರೂಪಂ, ಅದಕ್ಕೆ ಅದು ಯಾವುದು ಸ್ಫಟಿಕ ಮಾಲೆ. ಆಮೇಲೆ ಇದು ನೋಡಿ, ಕಪ್ಪು ರುದ್ರಾಕ್ಷಿ ಇರುತ್ತೆ. ಇದರಲ್ಲಿ ವಶೀಕರಣ, ಆಕರ್ಷಣ ಶಕ್ತಿ ಹೆಚ್ಚಾಗಿರುತ್ತೆ. ಮಹಾಕಾಳಿ, ಪಾತಾಳ ಭೈರವೇಶ್ವರ ಇವರು ಪೂಜೆ ಮಾಡಬೇಕಾದ್ರೆ ಅವ್ರಿಗೆ ಕಪ್ಪುದು ಒಂದು ರುದ್ರಾಕ್ಷಿನ ಹಾಕ್ಕೊಂಡು ಗುರುಗಳು, ಸಾಧಕರು, ಮಂತ್ರವಾದಿಗಳು, ಗುರುಗಳು ಇವರೆಲ್ಲ ಇದನ್ನು ಹಾಕ್ಕೊಂಡು ಮಂತ್ರಸಿದ್ಧಿಗಳು ಮಾಡ್ಕೊಳ್ಳೋಕ್ಕೆ ಹೋಗ್ತಾರೆ. ಗೊತ್ತಾಯ್ತಲ್ಲ? ಹಾಗೆ ಎಲ್ಲೋ ಈ ಶಂಖ ಅಂತ ಬರುತ್ತೆ. ಶಂಖ ಇದು ಭಾಳ ಚಿಕ್ಕದಿದೆ. ಕವಡೆ, ಶಂಖ ಇವೆಲ್ಲ ಬರುತ್ತೆ. ಶಿವರಾತ್ರಿಗೆ ಬೇಕಾದಂಥ ವಸ್ತುಗಳು ಇವು, ಮಹಾಶಿವರಾತ್ರಿಗೆ ಬೇಕಾದಂಥ ವಸ್ತುಗಳು. ಅದರಲ್ಲೂ ಶಿವರಾತ್ರಿಗೆ ಬಹಳ ಮುಖ್ಯವಾಗಿ ರುದ್ರಾಕ್ಷಿ ಮಾಲೆಗಳು, ಕರಂಗಲಿ ಮಾಲೆಗಳು, ಆಮೇಲೆ ತುಳಸಿ ಮಾಲೆ, ಆಮೇಲೆ ಸ್ಫಟಿಕ ಮಾಲೆ, ಆಮೇಲೆ ಬಂದ್ಬಿಟ್ಟು ನೋಡಿ ಕೆಂಪು ರುದ್ರಾಕ್ಷಿ, ಕೇಸರಿ ರುದ್ರಾಕ್ಷಿ ಪವರ್ಫುಲ್ ಆಗಿರುತ್ತೆ. ಆಮೇಲೆ ಸ್ಫಟಿಕ, ಹವಳ, ರತ್ನ, ಮುತ್ತು ರತ್ನ, ಆಮೇಲೆ ಸ್ಫಟಿಕ ಮಾಲೆಗಳು ಕೂಡ ಇಲ್ಲಿದೆ. ಓಕೆಲ್ಲ? ಇದೆಲ್ಲ ಯಾರು ಧರಿಸ್ಕೋತಾರೆ ಕುತ್ತಿಗೆಲ್ಲ, ಅವರು ಧ್ಯಾನ ಜಪ ಮಾಡಿದ್ರೆ, ಅದರಲ್ಲೂ ಮಹಾಶಿವರಾತ್ರಿ ವರ್ಷಕ್ಕೊಂದು ಸಾರಿ ಬರೋದು. ಪ್ರತಿ ತಿಂಗಳು ಮಾಸ ಶಿವರಾತ್ರಿ ಬರುತ್ತೆ. ವರ್ಷಕ್ಕೊಂದು ಸಾರಿ ಬರ್ತಕ್ಕಂಥ ಶಿವರಾತ್ರಿಗೆ ಈ ಮಾಲೆಗಳು ಹಾಕೋಬಿಟ್ರೆ, ಮುತ್ತು, ಹವಳ, ರತ್ನ ಇತ್ಯಾದಿ ಮಾಲೆಗಳು ಹಾಕೋಬಿಟ್ಟು ಧ್ಯಾನ ಜಪ ತಪ ಪೂಜೆಗಳನ್ನು ಮಾಡಿದ್ರೆ ಅವ್ರಿಗೆ ಯಥೇಚ್ಛವಾದ ಶಕ್ತಿ ಪ್ರಕೃತಿನಲ್ಲಿ ಗ್ರಹ, ತಾರ, ನಕ್ಷತ್ರ, ಪಂಚಭೂತಗಳಿಂದ ಶಕ್ತಿ ಯಥೇಚ್ಛವಾಗಿ ಅವ್ರಿಗೆ ಬರುತ್ತೆ. ಪಾಸಿಟಿವ್ ಎನರ್ಜಿ, ಯೋಗ ಶಕ್ತಿ, ತಪಶಕ್ತಿ, ಸಿದ್ಧಿಗಳ ಶಕ್ತಿ, ಮಹಾಸಿದ್ಧಿ, ಮಹಾಕಾಲೇಶ್ವರ ಸಿದ್ಧಿ. ಇದು ನೋಡಿ ಕರಂಗಲಿ ಮಾಲೆ. ಗೊತ್ತಾಯ್ತಲ್ಲ? ಕರಂಗಲಿ ಮಾಲೆ ಗೊತ್ತಲ್ಲ ನಿಮಗೆ? ಕರಂಗಲಿ ಮರದಲ್ಲಿ ಮಾಡಿರೋದು. ಇದು ನೋಡಿ ಎಕ್ಕೆ ಗಿಡ, ತುಳಸಿ ಗಿಡ ಬರುತ್ತಲ್ಲ, ಅದರ ಮಾಲೆ ಇದು. ಎಕ್ಕೆ ಗಿಡ, ತುಳಸಿ ಗಿಡ, ಬಿಳಿ ಎಕ್ಕೆ ಗಿಡ ನೋಡಿದಿರಲ್ಲ, ಅಲ್ಲಿ ತುಳಸಿ ಗಿಡ ಇದೆಲ್ಲ ಬರುತ್ತಲ್ಲ, ಆ ಮಾಲೆಗಳು ಒಂದೇ ಥರ ಇರ್ತವೆ, ಕಲ್ಪೀಸ್ ಮಾಡ್ಕೊಬಿಡಿ. ಈ ಮಾಲೆಗಳು ನೀವು ಹಾಕ್ಕೋಬೇಕು, ಕೈನಲ್ಲಿ ಕಟ್ಕೋಬೇಕು, ಕುತ್ತಿಗೆನಲ್ಲಿ ಹಾಕೋಬೇಕು. ಯಥೇಚ್ಛವಾದ ಶಕ್ತಿ ಇರುತ್ತೆ ಈ ಮಾಲೆಗಳಿಂದ. ರುದ್ರಾಕ್ಷಿನಲ್ಲಂತೂ ಯಥೇಚ್ಛವಾಗಿರುತ್ತೆ ಪಾಸಿಟಿವ್ ಎನರ್ಜಿ. ಇದು ಈ ಗ್ರಂಥಿಗೆ ಅಂಗಡಿನಲ್ಲಿ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಕ್ಕಂಥದ್ದು. ಈ ಮಾಲೆಗಳು ತಗೊಳ್ಳಿ, ಹಾಕ್ಕೊಳ್ಳಿ, ಯಥೇಚ್ಛವಾದ ಶಕ್ತಿ ಪಡ್ಕೊಳ್ಳಿ, ಯೋಗ ಶಕ್ತಿ ಸಿದ್ಧಿ ಮಾಡ್ಕೊಳ್ಳಿ. ಇದು ನೋಡಿ ನವರತ್ನ ಮಾಲೆ, ನವಗ್ರಹಗಳಿಗೆ ಕಲರ್ ವೆರೈಟಿ ಮಾಲೆಗಳು. ಗೊತ್ತಾಯ್ತಾ ಇವರೇ?
ಇವರ ಮಹಾಶಿವರಾತ್ರಿ ಪ್ರಯುಕ್ತ ನಾನು ಗ್ರಂಥಿಗಳಲ್ಲಿ ಒಂದು ಸಣ್ಣ ಪರಿಚಯ ಮಾಡಿಕೊಡ್ತಿರೋದು. ಮಾಲೆಗಳಲ್ಲಿ ಯಥೇಚ್ಛವಾದ ಶಕ್ತಿ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ, ಗೊತ್ತಾಯ್ತಲ್ಲ. ಗ್ರಂಥಿಗಳಲ್ಲಿ ಸಾಕಷ್ಟು ಐಟಮ್ಸ್ ಇರುತ್ತೆ, ಸಾಕಷ್ಟು ಗಿಡಮೂಲಿಕೆಗಳಿರುತ್ತೆ, ಬೇರುಗಳಿರುತ್ತೆ, ಕಾಯಿಗಳಿರುತ್ತೆ, ಎಣ್ಣೆಗಳಿರುತ್ತೆ, ಈ ಬುತ್ತಿ ಕೇಸರಿ ಇನ್ನೊಂದು ಮತ್ತೊಂದು ಆ ಕಾಯಿ ಈ ಕಾಯಿ ಆ ಕವಡೆ ಈ ಯಾವುದು ಆ ಗೋಮತಿ ಚಕ್ರಗಳು ಇನ್ನೊಂದು ಯಂತ್ರಗಳು ತಾಯಿತುಗಳು ಗಿಡಗಳು ಅದು ಇದು ಮತ್ತೊಂದೆಲ್ಲ ಬೇಜಾರು ಗ್ರಂಥಿ ಅಂಗಡಿಗಳಲ್ಲಿ ಸಿಗುತ್ತೆ. ನಿಮ್ಮ ಹಳ್ಳಿನಲ್ಲಿ, ನಿಮ್ಮ ಸಿಟಿನಲ್ಲಿ, ನಿಮ್ಮ ಜಿಲ್ಲೆಗಳಲ್ಲಿ, ಹಾಗೆ ಬೆಂಗಳೂರು ಇತ್ಯಾದಿ ಹುಬ್ಬಳ್ಳಿ ಧಾರವಾಡ ಕೋಲಾರ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಗೌರಿಬಿದನೂರು, ಹಾಗೆ ನೀವು ಇನ್ನೇನಿದೆ ದಾವಣಗೆರೆ ಚಿತ್ರದುರ್ಗ ಆಮೇಲೆ ಚಿಕ್ಕಬಳ್ಳಾಪುರ ಅಲ್ವಾ ಗೌರಿಬಿದನೂರು, ಆಮೇಲೆ ಇಲ್ಲ ಮಂಡ್ಯ ಮೈಸೂರು ಅಲ್ಲಾಂದರೆ ರಾಯಚೂರು ಧಾರವಾಡ ದಾವಣಗೆರೆ ಇಲ್ಲೆಲ್ಲ ಇರುತ್ತೆ, ಗೊತ್ತಾಯ್ತಲ್ಲ. ನೆನಪಿಟ್ಕೊಳ್ಳಿ, ಶಿವರಾತ್ರಿ ಹಬ್ಬ ಆಗೈತೆ. ಶಿವರಾತ್ರಿ ಹಬ್ಬ ಆಗೈತೆ. ಇವರ ಹಿಂದೂ ಧರ್ಮದ ಮಹಾಸಂಸ್ಥಾಪಕ ಮಹಾದೇವ ಹರ ಹರ ಮಹಾದೇವ್ ಪರಮಶಿವನು. ಸನಾತನ ಹಿಂದೂ ಧರ್ಮ ಇಡೀ ಜಗತ್ತಿಗೆ ಒಂದೇ ಧರ್ಮ ಇತ್ತು ಮೊದಲು, ಆಮೇಲೆ ಬರ್ತಾ ಬರ್ತಾ ಎಲ್ಲ ನಾಪತ್ತೆ ಆಗೋಯಿತು. ಈಗ ಕೇವಲ ನಮ್ಮ ಭಾರತ ದೇಶದಲ್ಲಿದೆ. ಓಕೆ ಅವರೇ, ಈಗ ನಾವು ಇಲ್ಲಿ ನೋಡಿ ಒಂದು ರೇಡಿಯಂ ಸ್ಟೋನ್ಸ್ ಮಾಲೆ. ಇಷ್ಟೊತ್ತು ನೀವು ಬೇರೆ ಬೇರೆ ಥರ ಜಪಮಾಲೆಗಳನ್ನು ನೋಡಿದ್ರಿ. ಇದು ರೇಡಿಯಂ ಮಾಲೆ, ಹಗಲೊತ್ತಲೆ ಬೆಳಕಲ್ಲಿ ಈ ಥರ ಕಾಣುತ್ತೆ. ಸ್ವಲ್ಪ ಕತ್ತಲಿಗೆ ತೊಗೊಂಡೋಗ್ಬಿಟ್ರೆ ಹೆಂಗಿರುತ್ತೆ ಗೊತ್ತಾ ನೋಡಿ. ಇವಾಗ ಕತ್ತಲಿಗೆ ಹೋಗ್ತಾ ಇರೋದು, ಕತ್ತಲ ಕಡೆ ಒಳಗಡೆಗೆ. ಆವಾಗಲೇ ಆಚೆ ನೋಡಿದ್ವು ಬೆಳಕಲ್ಲಿ, ಸೂರ್ಯನ ಬೆಳಕಲ್ಲಿ. ಈಗ ನೋಡ್ರಿ ಎಷ್ಟು ಪಳಪಳ ಅಂತ ಹೊಳಿತದೆ ನೋಡಿದ್ರೇನ್ರಿ. ಇದು ರೇಡಿಯಂ ಮಾಲೆ, ಕುತ್ತಿಗೆಯಲ್ಲಿ ಹಾಕೋಬೋದು, ಕೈಯಲ್ಲಿ ಕಟ್ಕೋಬೋದು, ಅಥವಾ ಮನೆಯಲ್ಲೇ ದೇವರ ವಿಗ್ರಹ ಇದ್ದರೆ ವಿಗ್ರಹಕ್ಕೆ ಹಾಕೋಬೋದು. ಈ ಮಾಲೆ ರೇಡಿಯಂ ಮಾಲೆ ಇರುತ್ತೆ, ಗೊತ್ತಾಯ್ತಲ್ಲ. ರೇಡಿಯಂ ಕಲ್ಲುಗಳಿಂದ ಮಾಡಿರ್ತಕ್ಕಂಥ ಮಾಲೆ, ಸ್ಟೋನ್ಸ್ ಗೊತ್ತಲ್ಲ ಅದರಿಂದ. ಓಕೆ, ಈ ರೀತಿ ಒಂದು ಕೆಲವೊಂದು ಸಾಲಿಗ್ರಾಮಗಳು ನೀವು ಈಗಾಗಲೇ ನೋಡಿದ್ದೀರ, ನೋಡಿಸ್ತೀರಿ ಇನ್ನೂ ಕೂಡ. ಸಾಲಿಗ್ರಾಮ ಅಂದರೆ ಕಲ್ಲುಗಳು ನೋಡೋಕ್ಕೆ ಯಾವ ರೀತಿ ಇರುತ್ತೆ, ಒಂದು ಕೋಳಿ ಮೊಟ್ಟೆ ಥರನೋ ಇರ್ತವೆ, ಶಿವಲಿಂಗ ಥರನೋ ಇರ್ತವೆ. ಇದನ್ನು ನಾವು ಸಾಲಿಗ್ರಾಮ ಅಂತೀವಿ. ಎಲ್ಲಿ ಸಿಗುತ್ತೆ? ಟಿಬೇಟ್, ಹೆಚ್ಚಾಗಿ ಟಿಬೇಟ್, ನೇಪಾಳ ನದಿಗಳಲ್ಲಿ. ಮಂಡಕಿ ನದಿ ಬರುತ್ತಲ್ಲ, ಗಂಡಕಿ ಎಲ್ಲಿ ಗಂಡಕಿ ನದಿ ಬರುತ್ತೆ. ಗಂಡಕಿ ನದಿ ಎಲ್ಲಿ ಬರುತ್ತೆ? ನೇಪಾಳ. ಅಲ್ಲಿ ಈ ಒಂದು ಸಾಲಿಗ್ರಾಮಗಳು ವೆರೈಟಿ ಕಲರ್ ಬೇರೆ ಬೇರೆ ಥರ ನಾನಾ ರೀತಿ ಟೈಪ್ ಸಾಲಿಗ್ರಾಮ ಸಿಗುತ್ತೆ. ಇದೇನು ಪ್ರಯೋಜನಕ್ಕೆ ಬರುತ್ತೆ ಸಾಲಿಗ್ರಾಮಗಳಂದರೆ? ಶಿವಶಕ್ತಿ, ಶಿವ ಪಾರ್ವತಿ, ಮಹಾಕಾಲೇಶ್ವರ, ಮಹಾಕಾಳಿ ಭೈರವೇಶ್ವರ ಶಕ್ತಿ, ಹಾಗೆ ಶಿವಶಕ್ತಿ, ಈರಭದ್ರ ಶಕ್ತಿ, ಶ್ರೀ ಮಂಜುನಾಥ ಸ್ವಾಮಿ, ಗೊತ್ತಾಯ್ತಲ್ಲ. ಜ್ಯೋತಿರ್ಲಿಂಗಗಳ ಸ್ವರೂಪ. ಅದರಲ್ಲೂ 12 ಇಟ್ಕೊಬಿಟ್ರೆ ಮನೆಯಲ್ಲಿ ಜ್ಯೋತಿರ್ಲಿಂಗಗಳು, ಒಂದು ಇಟ್ಕೊಂಡ್ರೆ ಸಾಕು, 12 ಕೂಡ ಇಟ್ಕೋಬೋದು. ಇದು ಲೋಕಲ್ಲಾಗೆ ಸಿಗುತ್ತೆ ನದಿಗಳಲ್ಲಿ. ಗಂಡಕಿ ನದಿ ಅಲ್ಲಿ ನೇಪಾಳದಲ್ಲಿ. ಓಕೆನಾ? ಇದು ಬಿಟ್ಟು ಬೇರೆ ಥರ ಇದರಲ್ಲಿದೆ. ಯಾವ ರೀತಿ ಇರುತ್ತೆ ಬೇರೆ ಥರ ಅಂದರೆ ನಾನು ತೋರಿಸ್ತೀನಿ. ಇದು ನೋಡಿ, ಇದು ಮ್ಯಾಗ್ನೆಟಿಕ್ ಪವರ್ ಇರುತ್ತೆ. ಮ್ಯಾಗ್ನೆಟಿಕ್ ಪವರ್ ಅಂದರೆ ಏನು? ಇದು ಕಬ್ಬಣ ಆದರೆ ಮ್ಯಾಗ್ನೆಟ್ ಪೀಸ್ನ ಹಿಡ್ಕೊಳ್ಳುತ್ತೆ ನೋಡಿ. ಇದು ಮ್ಯಾಗ್ನೆಟ್ ಪೀಸ್, ಇದು ಮ್ಯಾಗ್ನೆಟಿಕ್ ಪೀಸ್ ಹಿಡ್ಕೊಳ್ಳುತ್ತೆ, ಗೊತ್ತಾಯ್ತಲ್ಲ. ಒಂದು ಮ್ಯಾಗ್ನೆಟ್ ಪೀಸ್ನ ನಾವು ನೋಡಿ ಇಲ್ಲಿ ಹಿಡ್ಕೊಂಡಿರುತ್ತೆ, ಕೆಳಗೆ ಹಿಡ್ಕೊಂಡಿದೆ, ಗೊತ್ತಾಯ್ತಲ್ಲ. ನೋಡಿ ಇದು ಕೈಯಲ್ಲಿದೆ ಮ್ಯಾಗ್ನೆಟು, ಇದಕ್ಕೆ ಇಟ್ಟರೆ ಏನಾಗುತ್ತೆ ಹಿಡ್ಕೊಳ್ಳುತ್ತೆ ನೋಡಿ. ಖಾಲಿ ಕೈ ಇತ್ತು, ಕೆಳಗಿದೆ ಅದು, ಗೊತ್ತಾಯ್ತಲ್ಲ. ಈ ರೀತಿ ಈ ಒಂದು ಶಿವನ ಸಾಲಿಗ್ರಾಮ, ಇದು ಮ್ಯಾಗ್ನೆಟ್ ಪೀಸ್ನ ಈ ಒಂದು ಶಿವನ ಸಾಲಿಗ್ರಾಮ ಹಿಡ್ಕೊಳ್ಳುತ್ತೆ. ಈ ಮ್ಯಾಗ್ನೆಟ್ ಪೀಸ್ನ ಶಿವನ ಸಾಲಿಗ್ರಾಮ ಹಿಡ್ಕೊಳ್ಳುತ್ತೆ. ಅಂದರೆ ಇದರಲ್ಲಿ ಶಕ್ತಿ ಇರುತ್ತೆ, ಒಂದು ಐರನ್ ಶಕ್ತಿ, ಕಬ್ಬಿಣದ ಶಕ್ತಿ ಅಂತ ತಿಳ್ಕೊಬಿಡಿ. ಈ ಐರನ್ ಪವರ್, ಇದು ಮ್ಯಾಗ್ನೆಟ್ ಪೀಸು, ಇದು ಶಿವ ಸಾಲಿಗ್ರಾಮ ಅಂತ ಕರಿತೀವಿ. ಇದು ಕೂಡ ಗೊತ್ತಾಯ್ತಲ್ಲ. ಈ ಸಾಲಿಗ್ರಾಮಗಳಲ್ಲಿ ಇದು ಕೂಡ ಪವರ್ಫುಲ್ ಆಗಿರ್ತಕ್ಕಂಥ ಸಾಲಿಗ್ರಾಮ. ಇದು ಕೂಡ ಸಿಂಗಲ್ ಆಗಿ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ಬೋದು. ಇದರಿಂದ ಏನೆಲ್ಲ ಪ್ರಯೋಜನ? ಶಿವಶಕ್ತಿ ನಮಗಿರುತ್ತೆ. ಶಿವನ ಒಲಿದರೆ, ಶಿವಶಕ್ತಿ ಒಲಿದರೆ ಬ್ರಹ್ಮಾಂಡದಲ್ಲಿ ದೇವಾದಿದೇವ ಮಹಾದೇವ, ಹರ ಹರ ಮಹಾದೇವ ಅಂತ ನಾವು ಕರಿತೀವಿ ಮಹಾದೇವನ ಶಕ್ತಿಯನ್ನು ಅಲ್ವಾ. ಅಂಥ ಮಹಾದೇವ ರುದ್ರ, ಈರಭದ್ರ, ಮಹಾಕಾಲ, ಭೈರವೇಶ್ವರ ಶಕ್ತಿ ನಮ್ಗೆ ಒಲಿದ್ರೆ ನಮಗಿಂತ ಪುಣ್ಯವಂತರು ಶಕ್ತಿವಂತರು ಇನ್ಯಾರ್ರೀ ಜಗತ್ತಿನಲ್ಲಿ. ಅದಕ್ಕೆ ಇದು ಶಿವನ ಸಾಲಿಗ್ರಾಮ ಭಾಳ ಮುಖ್ಯವಾಗಿರುತ್ತೆ. ಅಲ್ಲಿಗೆ 2 ಟೈಪ್ ಆಯಿತು ಅಲ್ವಾ. ಈಗ ನೆಕ್ಸ್ಟು ನಾವು ನೋಡೋದಾದರೆ ಇನ್ನೂ ಒಂದು ಟೈಪಲ್ಲಿ ನಾನು ಶಿವನ ಸಾಲು ನೋಡಿ. ಇದು ಬಂದು ಏನಪ್ಪ ಅಂದರೆ, ಇದು ಒಂದಕ್ಕೊಂದು ಉಜ್ಜಿದ್ರೆ ಸ್ಪಾರ್ಕ್ ಬರುತ್ತೆ ರಾತ್ರಿ ಹೊತ್ತು ಒಂದಕ್ಕೊಂದು ಹಿಂಗೆ ತಿಕ್ಕಿದಾಗ
ಹಿಂಗೆ ಜೋರಾಗಿ ತೆಗೆದಾಗ ಸ್ಪಾರ್ಕ್ ಬರುತ್ತೆ, ಹಗಲೊತ್ತಲ್ಲಿ ಕಾಣೋದಿಲ್ಲ ಅದು. ನೀವು ಕತ್ಲಲ್ಲಿ ನೋಡಿ, ಇದು ಏನಿದು, ನೀವು ಕರುಂಗಲ್ಲಿ ಮಾಲೆ, ಸ್ಫಟಿಕ ಮಾಲೆ, ಸ್ಫಟಿಕ ಕಲ್ಲು ಇವೆಲ್ಲ ನೋಡಿದ್ರೆ ಅಲ್ಲ, ಇದು ಸ್ಫಟಿಕ ಮಾಲೆ ಬರುತ್ತಲ್ಲ, ಅದರಲ್ಲಿ ಮಾಡಿರ್ತಕ್ಕಂಥ ಸ್ಫಟಿಕ ಕಲ್ಲು. ಇದರಲ್ಲೇ ಈ ಕಲ್ಲುಗಳು ಸ್ಫಟಿಕ ಕಲ್ಲು ಇರುತ್ತೆ. ಈ ಕಲ್ಲುಗಳಲ್ಲಿ ಸಾಲಿಗ್ರಾಮ ಅಂದರೆ ಶಿವನ ಸಾಲಿಗ್ರಾಮ ಮಾಡಿದ್ದಾರೆ, ಓಕೆನಾ. ಅದೇ ಈ ಕಲ್ಲುಗಳನ್ನು ನೀವು ಇಲ್ಲಿ ಮಣಿ ಮಾಡಿದ್ರೆ, ಮಣಿ ಮಾಡಿದ್ರೆ ಅದು ಮಾಲೆ ಆಗುತ್ತೆ, ಸ್ಫಟಿಕ ಮಾಲೆ. ಮಣಿ ಮಾಡಿದ್ರೆ ಮಾಲೆ ಆಗುತ್ತೆ ಅಲ್ವಾ. ಅದೇ ಈ ರೀತಿ ದೊಡ್ಡದಾಗಿ ಮಾಡಿದ್ರೆ ಸಾಲಿಗ್ರಾಮ ಆಗುತ್ತೆ ಅಲ್ವಾ. ಇದು ಸಾಲಿಗ್ರಾಮ ಆಗುತ್ತೆ ದೊಡ್ಡದಾಗಿ ಮಾಡಿದ್ರೆ. ಇದು ಬೇಸಿಗೆನಲ್ಲಿ ಭಾಳ ಕೋಲ್ಡ್ ಆಗಿರುತ್ತೆ, ತಂಪಾಗಿರುತ್ತೆ, ತುಂಬ ತಂಪಿರುತ್ತೆ, ಹಾಗೆ ಎನರ್ಜಿ ಇರುತ್ತೆ, ಶಕ್ತಿ ಇರುತ್ತೆ, ತುಂಬ ಶಕ್ತಿ ಇದರಲ್ಲಿ ಇರುತ್ತೆ. ಬೇಸಿಗೆನಲ್ಲೇನು ತುಂಬ ತಂಪಾಗಿರುತ್ತೆ. ಉಷ್ಣ ಶರೀರಗಳಿಗೆ ಇದು ಕೈಯಲ್ಲಿ ಹಿಡ್ಕೊಂಡಿಗೆ ಮಸಾಜ್ ಮಾಡ್ತಾ ಇದ್ದರೆ ಎನರ್ಜಿ ಬರುತ್ತೆ. ನೀವು ಆಫೀಸಲ್ಲಿರಿ, ಹೋಟ್ಲಲ್ಲಿರಿ, ಮನೆಯಲ್ಲಿರಿ, ಗಾಡಿಯಲ್ಲಿರಿ, ಎಲ್ಲೇ ಕೂತ್ಕೊಳ್ಳಿ, ಕೈಯಲ್ಲಿ 2 ಕೈಯಲ್ಲಿ ಹಿಂಗೆ ಅಂತ ಇದ್ದರೆ ಎನರ್ಜಿ ಬರುತ್ತೆ. ನಮ್ಮ ಶರೀರಕ್ಕೆ ಯೋಗ ಶಕ್ತಿ ಬರುತ್ತೆ, ತಪಶಕ್ತಿ ಬರುತ್ತೆ, ಶಿವನ ಶಕ್ತಿ ಬರುತ್ತೆ. ಅರ್ಥ ಆಯ್ತಾ. ಪ್ರಕೃತಿಯಲ್ಲಿರ್ತಕ್ಕಂಥ ಪ್ರತಿ ಕಲ್ಲು, ಮಣ್ಣು, ಗಿಡ, ಮರ, ಬಳ್ಳಿ, ನೀರು, ನೀವು ತಣ್ಣೀರು ಸ್ನಾನ ಎಲ್ಲ ಮಾಡ್ತಿರಲ್ಲ, ನೀರು, ಆಯುಸ್ಸು, ಎಲ್ಲದರಲ್ಲೂ ಶಕ್ತಿ ಇರುತ್ತಲ್ವಾ. ಏನು ಶಕ್ತಿ? ಸೂರ್ಯ, ನಕ್ಷತ್ರ, ಗ್ರಹತಾರ ನಕ್ಷತ್ರಗಳ ಶಕ್ತಿ ಇರುತ್ತೆ. ಅದು ಈ ಒಂದು ಸ್ಫಟಿಕ ಇದರಲ್ಲಿ ಶಕ್ತಿ ಇರುತ್ತೆ. ಅದನ್ನು ನಾವು ತೊಗೊಂಡು ಮಸಾಜ್ ಮಾಡೋದ್ರ ಕೈಯಲ್ಲಿ, ಆಮೇಲೆ ಪೂಜೆಗೆ ಇಟ್ಬಿಟ್ಟು ಪೂಜೆ ಮಾಡೋದು, ಬೇಕಾದಾಗ ಕೈಯಲ್ಲಿ ಇಟ್ಕೊಂಡು ಮಸಾಜ್ ಮಾಡೋದು. ಈ ರೀತಿ ಈ ಒಂದು ಸಾಲಿಗ್ರಾಮಗಳನ್ನು ಉಪಯೋಗಿಸ್ಬೋದು. ಇದು ಸ್ಫಟಿಕ ಕಲ್ಲಿಂದ ಮಾಡಿರ್ತಕ್ಕಂಥ ಸಾಲಿಗ್ರಾಮ, ಓಕೆನಾ. ಇದಾಯಿತು, ಓಕೆನಾ. ಇದರಲ್ಲೇ ಇನ್ನೊಂದು ಶಿವಂದು ಇನ್ನೊಂದಿದೆ, ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಇದೇನಮ್ಮ ಅಂದರೆ ರೇಡಿಯಮ್. ಇದು ರೇಡಿಯಮ್ ಶಿವಲಿಂಗ. ನಿಮ್ಗೆ ಲಾಸ್ಟ್ ಟೈಮ್ ನಾನು ತೋರಿಸಿದ್ದೀನಿ. ರೇಡಿಯಮ್ ಶಿವಲಿಂಗ ಇರುತ್ತೆ. ಏನು ರೇಡಿಯಮ್ ಶಿವಲಿಂಗ ಇರುತ್ತೆ, ಲಾಸ್ಟ್ ಟೈಮ್ ನಾನು ತೋರಿಸಿದ್ದೀನಿ. ಇದು ರಾತ್ರಿ ಹೊತ್ತು ನೋಡಿದ್ರೆ ನೀವು, ಇದು ತುಂಬ ಬೆಳಗ್ತಾ ಇರುತ್ತೆ. ಹೆಂಗಿರುತ್ತೆ? ಪ್ರಕಾಶಮಾನವಾಗಿದ್ದು ರಾತ್ರಿ ಹೊತ್ತು ನಿಮಗೆ ಬೆಳಗ್ತಾ ಇರುತ್ತೆ. ಇದೇನಾದರೂ ಸ್ವಲ್ಪ ಸೂರ್ಯನ ಬೆಳಕಿಗೆ ಅಥವಾ ನಿಮ್ಮ ಮೊಬೈಲ್ ಟಾರ್ಚ್ ಇರುತ್ತಲ್ಲ, ಆ ಬೆಳಕಿಗೆ ಇಟ್ಬಿಟ್ರೆ ಸ್ವಲ್ಪ ಹೊತ್ತು, ಅಥವಾ ಮನೇಲಿ ಗೋಡೆ ಮೇಲೆ ಲೈಟ್ ಇರುತ್ತಲ್ಲ, ಆ ಬೆಳಕಿಗೆ ಇಟ್ಬಿಟ್ರೆ ಒಂದು 5 ನಿಮಿಷ ಹಿಂಗೆ ಇಟ್ಕೊಂಡಿದ್ರೆ ಕೈಯಲ್ಲಿ ಹತ್ರ, ಲೈಟ್ ಹತ್ರ ಇದು ಚಾರ್ಜ್ ಆಗುತ್ತೆ. ಲೈಟ್ ಹತ್ರ ಇಟ್ಕೊಂಡ್ರೆ ಸಾಕು, ಚಾರ್ಜ್ ಆಗಿಬಿಡುತ್ತೆ. ಇದು ಅಷ್ಟು ಪವರ್ಫುಲ್ ಆಗಿರುತ್ತೆ ಕಲ್ಲಿದು. ಇದು ರೇಡಿಯಮ್ ಶಿವಲಿಂಗ ಅಂತ ನಾವು ಕರಿತೀವಿ. ಇದು ಕೂಡ ನೀವು ಒಂದು ಟೈಪಲ್ಲಿ ಸಾಲಿಗ್ರಾಮ, ಇದು ಕೂಡ ಒಂದು ಟೈಪಲ್ಲಿ ಸಾಲಿಗ್ರಾಮ. ನೆನ್ಪಿಟ್ಕೊಳ್ಳಿ, ರೇಡಿಯಮ್ ಅಂದರೆ ಇದು ಬೆಳಗುತ್ತೆ. ನೀವು ಹಿಂದ್ಗಡೆ ಸ್ಕ್ರೀನ್ ಮೇಲೆ ನೋಡ್ಬೋದು, ಇದು ಬೆಳಗುತ್ತೆ, ಗೊತ್ತಾಯ್ತಲ್ಲ. ಈ ರೀತಿ ಸಾಲಿಗ್ರಾಮಗಳು ಒಂದು ಎನರ್ಜಿ ಇರುತ್ತೆ. ಇದು ಶಿವನ ಸಾಲಿಗ್ರಾಮನೇ, ಗೊತ್ತಾಯ್ತಲ್ಲ. ಶಿವನ ಸಾಲಿಗ್ರಾಮ ನೋಡಿದ್ರಲ್ಲ, ಇಷ್ಟು, ಓಕೆನಾ. ಇದು ಶಿವನ ಸಾಲಿಗ್ರಾಮಗಳಿಂದ ಏನೇನು ಉಪಯೋಗ? ಶತ್ರು ದೃಷ್ಟಿ ನಾಶ, ಶತ್ರುಗಳ ನಾಶ. ನೀವು ಬೇರೆ ಬೇರೆ ಶಿವಲಿಂಗಗಳಿರುತ್ತೆ, ಸ್ಫಟಿಕ, ಅದು ಇನ್ನೊಂದು, ಮತ್ತೊಂದು ಮರಕತ ಮಣಿ ಅಂತಿರಲ್ಲ, ಮರಕತ ಲಿಂಗ ಎಲ್ಲ ಇರ್ತದೆ. ಆದರೆ ಈ ಶಿವಲಿಂಗಗಳಿಂದ ಏನೇನು ಉಪಯೋಗ ಆಗುತ್ತೆ? ದಾರಿದ್ರ್ಯ ನಿವಾರಣೆ, ರೋಗ ನಿವಾರಣೆ, ದುಷ್ಟಶಕ್ತಿ, ಭೂತ ಪ್ರೇತ ಪಿಶಾಚ ಬಾಧೆ ನಿವಾರಣೆ, ಬ್ರಹ್ಮರಾಕ್ಷಸ ಬಾಧೆ ನಿವಾರಣೆ, ಶತ್ರುದೃಷ್ಟಿ ನಿವಾರಣೆ, ಇದೆಲ್ಲ ಆಗುತ್ತೆ. ಅಷ್ಟೇ ಅಲ್ಲ, ನಮಗೆ ವಶೀಕರಣಕ್ಕೆ, ನಮ್ಮ ಮನೆಯ ಅಭಿವೃದ್ಧಿ ಇದೆಲ್ಲ ಆಗುತ್ತೆ. ಇದು ಭಗವಂತನ ಲೀಲೆ, ಶಿವಶಕ್ತಿ ಲೀಲೆ ಅಂತ ನಾವು ತಿಳ್ಕೊಬೇಕು. ಅರ್ಥ ಆಯ್ತಲ್ಲ ಇದು, ಓಕೆನಾ. ವೀಕ್ಷಕರೇ, ಸನಾತನ ಹಿಂದೂ ಧರ್ಮ ನಮಗೆ ಸಾಕಷ್ಟು ಒಳ್ಳೆಯ ಮಾರ್ಗಗಳನ್ನು ಹಾಕಿಕೊಟ್ಟಿದೆ. ನಮ್ಮ ಗುರುಗಳು, ದೊಡ್ಡವರು, ಗುರು ಮಾತೆಯರು, ಭಗವಾನರು, ಮಹಾಮಾತೆಯರು ಎಲ್ಲ ನಮಗೆ ಒಳ್ಳೆ ಮಾರ್ಗಗಳನ್ನು ಹಾಕ್ಕೊಟ್ಟಿದ್ದಾರೆ. ಆ ಮಾರ್ಗಗಳಲ್ಲಿ ನಾವು ಹೋಗಬೇಕು, ಒಳ್ಳೆ ಸಿದ್ಧಿಗಳನ್ನು ಪಡ್ಕೋಬೇಕು, ಶಕ್ತಿಗಳನ್ನು ಪಡ್ಕೋಬೇಕು, ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೇಕು. ಆನಂತರ ನಮ್ಮ ಮನೆಯಲ್ಲಿ ಮಕ್ಕಳು, ಹೆಂಡತಿ ಮಕ್ಕಳು, ಕುಟುಂಬ, ಹಾಗೆ ಅಣ್ಣ ತಮ್ಮ, ಅಕ್ಕ, ತಂದೆ ತಾಯಿ, ಗುರುಗಳು, ಇವರೆಲ್ಲರನ್ನೂ ನಾವು ರಕ್ಷಣೆ ಮಾಡ್ಕೋಬೇಕು. ಇದು ಒಂದು ಮಹಾಶಿವರಾತ್ರಿ ಪ್ರಯುಕ್ತ ಒಂದು ಶಕ್ತಿಯನ್ನು ಹೇಗೆ ಸಂಪಾದನೆ ಮಾಡ್ಕೊಳ್ಳೋದು ಅಂತ. ವೀಕ್ಷಕರೇ, ಸುಮ್ಮನೆ ಕೂತ್ಕೊಬಿಟ್ರೆ, ಏನೂ ಕೆಲಸ ಮಾಡದೇ ಇದ್ದರೆ ಅದು ಏನಕ್ಕೂ ಪ್ರಯೋಜನ ಆಗಲ್ಲ. ಜೀವನದಲ್ಲಿ ನಾವು ಆರೋಗ್ಯ ಮೊದಲನೇದಾಗಿ ಸಂಪಾದನೆ ಮಾಡ್ಕೋಬೇಕು. ಎರಡನೇದು, ನಮ್ಮ ಜೀವನೋಪಾಯಕ್ಕೆ ಏನು ಬೇಕದು ಸರಳವಾಗಿ ಜೀವನ ಮಾಡಲಿಕ್ಕೆ ಒಂದಷ್ಟು ಹಣಕಾಸು ವ್ಯವಸ್ಥೆ ಇಲ್ಲೊಂದು ಮತ್ತೊಂದು ಮಾಡ್ಕೋಬೇಕಾಗುತ್ತೆ, ಅನುಕೂಲಗಳನ್ನು, ಸೌಲಭ್ಯಗಳನ್ನು. ಅರ್ಥ ಆಯ್ತಲ್ಲ. ಈ ಅವಕಾಶನ ಬಳಸ್ಕೊಳ್ಳಿ. ಇವೆಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ. ವೀಕ್ಷಕರೇ, ಇಷ್ಟು ಈ ಒಂದು ವಿಡಿಯೋನ ಮಾಹಿತಿ ಇಲ್ಲಿಗೆ ಮುಗಿಸ್ತಾ ಇದ್ದೀರಿ. ನೀವೆಲ್ಲರೂ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಬರಬೇಡಿ. ಹಾಗೆ ನೀವೆಲ್ಲರೂ ಒಳ್ಳೆಯದಾಗಲಿ. ಮಹಾಶಿವರಾತ್ರಿಯನ್ನು ವಿಜೃಂಭಣೆಯಿಂದ ಆಚರಿಸಿ. ಆ ಭಗವಂತ ಶಿವಶಕ್ತಿ, ವಿಘ್ನೇಶ್ವರ ಶಕ್ತಿ, ಕುಮಾರಸ್ವಾಮಿ ಶಕ್ತಿವರೆಗೂ ಎಲ್ಲ ಮಾತಾಪಿತ ಪೂರ್ವ ಶಕ್ತಿ ನಿಮ್ಗೆ ಒಳ್ಳೇದು ಮಾಡಲಿ. ಒಂದು ಲೈಕ್ ಮಾಡೋದು ಮರಿಬೇಡಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.